ರಾಜಕಾರಣಿಗಳಿಗೆ ಸಂತೃಪ್ತಿ ಎಂಬುದೇ ಇಲ್ಲವಾಗಿದೆ. ಇದು ಆತಂಕಕಾರಿ, ಖೇದಕರ ಸಂಗತಿ ಎಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬೇಸರ ವ್ಯಕ್ತಪಡಿಸಿದರು. ಅವರು ಬೆಂಗಳೂರಿನಲ್ಲಿ ನಮೋ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇತ್ತೀಚಿನ ರಾಜಕಾರಣಿಗಳು ಅಜೀರ್ಣವಾಗುವಷ್ಟು ಆಸ್ತಿ ಮಾಡುತ್ತಿರುವುದು ಸರಿಯಲ್ಲ. ಇದರತ್ತ ಗಮನ ಕೊಡದೆ ಜನಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಧನದಾಹದಿಂದ ಮುಂದಿನ ಪೀಳಿಗೆಯೂ ಕೆಡುತ್ತದೆ ಎಂದು ಕಿವಿಮಾತು ಹೇಳಿದರು. ಧನದಾಹಿಗಳಿಗಿಂತ ದಾನಿಗಳ ಸಂಖ್ಯೆ ಹೆಚ್ಚಾಗಬೇಕು. ಇದರಿಂದ ಉಚಿತ ಧರ್ಮಛತ್ರ, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು ತಲೆ ಎತ್ತುತ್ತವೆ ಎಂದರು. ರಾಜಕಾರಣಿಗಳು ಜನಪರ ಸಂಪೂರ್ಣವಾಗಿ ವಾಲಬೇಕಿದೆ ಎಂದರು. ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಡಕಾಗಬಾರದೆಂದು ನಮೋ ವಿದ್ಯಾನಿಧಿ ಯೋಜನೆ ಜಾರಿಗೆ ಬಂದಿದೆ. ದಾನಿಗಳು ಇದುವರೆಗೆ 12 ಕೋಟಿವರೆಗೆ ದಾನ ನೀಡಿದ್ದಾರೆ ಎಂದರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವೇದಿಕೆ ಮೇಲಿದ್ದರು.